ಬಂದ ತಕ್ಷಣ ನಿಮ್ಮನ್ನ ನೋಡಿ ನಾವೇ ಇಷ್ಟು ಚೆನ್ನಾಗಿ ನಾವು ಆಗ್ಬೇಕಪ್ಪ, ನಿಮ್ಮನ್ನ ನೋಡಿದ ತಕ್ಷಣ ಎಲ್ಲರೂ ಹೇಳ್ತಾರೆ ನಿಮ್ ತರ ನಿಮ್ ಕಲರ್ ಆಗ್ಬೇಕು, ನಿಮ್ ತರ ನಮ್ಮನ್ನ ಮಾಡ್ಬಿಡಿ ಅಂತ. ಅಂದ್ರೆ ಸೊ ಫಸ್ಟ್ ಇಂಪ್ರೆಷನ್ ಬೆಸ್ಟ್ ಇಂಪ್ರೆಷನ್ ಅನ್ನೋ ಹಾಗೆ ನಿಮ್ಮನ್ನ ನೋಡ್ದಾಗ್ಲೇನೆ ಈ ಥರ ಆಗ್ಬೇಕಪ್ಪ ನಾವು ಅಂತ ಅನ್ಸುತ್ತೆ. ನಮ್ಮ ಬಾಡಿಗೆ ಹೇಗೆ ವೈಟಮಿನ್ಸು, ಮಿನರಲ್ಸು, ಕ್ಯಾಲ್ಶಿಯಮು, ಯಾವ ಥರ ಒಂದು ಪ್ರೋಟೀನ್ಸ್ ಆಗಿರ್ಬೋದು ಪರ್ಟಿಕ್ಯುಲರ್ ಆಗಿ ಬೇಕು, ಅದೇ ಥರ ನಮ್ಮ ಫೇಸ್ ಮತ್ತು ಹೇರ್ಗೂ ಕೂಡ ಪರ್ಟಿಕ್ಯುಲರ್ ಆಗಿ ಪ್ರೋಟೀನ್ಸ್, ವೈಟಮಿನ್ಸ್ ಬೇಕೇ ಬೇಕು. ಈಗ ನನಗೆ ಸೂಟ್ ಆಗೋದು ನಿಮಗೆ ಸೂಟ್ ಆಗಲ್ಲ, ನಿಮಗೆ ಸೂಟ್ ಆಗೋದು ಇನ್ನೊಬ್ರಿಗೆ ಸೂಟ್ ಆಗಲ್ಲ. ಸೊ ನನಗೇನು ಬೇಕು ಅಂತ ನಾನು ತಿಳ್ಕೊಂಡು ಪರ್ಟಿಕ್ಯುಲರ್ ಆಗಿ ಯೂಸ್ ಮಾಡಿದಾಗ ಅಲ್ಲಿ 200% ಔಟ್ಪುಟ್ ಇರುತ್ತೆ. ಸೊ ಅದೇ ಕೆಲಸನ ನಾವು ಇಲ್ಲಿ ಮಾಡಿದ್ದು ಫಸ್ಟು. ನಿಮ್ಮ ಹತ್ರನೇ ಯಾಕೆ ಬರಬೇಕು, ವಿ ವಂಡರ್ಗೆ ಯಾಕೆ ಬರಬೇಕು, ಮತ್ತು ಏನು ಟ್ರೀಟ್ಮೆಂಟ್ ಸಿಗುತ್ತೆ ಅಂತ ಹೇಳಿ. ಟು ಬಿ ಫ್ರ್ಯಾಂಕ್, ನಾವು ಯಾರನ್ನು ಬೆಳಗ್ಗೆ ಮಾಡಿಬಿಡ್ತೀನಿ, ಕರಗಿದ್ದವ್ರನ್ನ ಬೆಳಗ್ಗೆ ಮಾಡ್ತೀನಿ, ಈ ಕಾನ್ಸೆಪ್ಟ್ ನಮ್ಮಲ್ಲಿ ಇಲ್ಲ. ವೈ? ಬಿಕಾಸ್ ನೋಡಿ, ಇದೆಲ್ಲನೂ ನಮ್ಮ ಜೆನೆಟಿಕ್ ಮೇಲೆ, ನಮ್ಮ ಮೆಲಾನೋಸೈಟ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಈ ಗ್ಲೂಟಾ ಬಗ್ಗೆ ಹೇಳ್ಬೋದಾ ಜನಕ್ಕೆ, ನಿಮ್ಮಲ್ಲಿ ಯಾವ ರೀತಿಯಾಗಿ ಇರುತ್ತೆ ಆ ಟ್ರೀಟ್ಮೆಂಟ್ ಅಂತ? ಫಸ್ಟ್ ಆಫ್ ಆಲ್, ಈ ಗ್ಲೂಟಾಥಿಯೋನ್ ಅನ್ನೋದು ಆಲ್ರೆಡಿ ನಮ್ಮ ಬಾಡಿನಲ್ಲೇ ಇದೆ. ಈಚ್ ಆ್ಯಂಡ್ ಎವ್ರಿ ಸೆಲ್ಲಲ್ಲಿ ಗ್ಲೂಟಾಥಿಯೋನ್ ಕಂಟೆಂಟ್ ಇದ್ದೇ ಇದೆ. ಓಕೆ, ಸೊ ಇದು ಆಲ್ರೆಡಿ ನಮ್ಮ ಬಾಡಿನಲ್ಲೇ ಇರೋದ್ರಿಂದ ಫಸ್ಟ್ ಆಫ್ ಆಲ್ ಇದು ಸೇಫ್. ಕೆಲವರೆಲ್ಲ ಹೇಳ್ತಿರ್ತಾರೆ ಗ್ಲೂಟಾ ತೊಗೊಂಡ್ಬಿಟ್ರೆ ಕ್ಯಾನ್ಸರ್ ಬರುತ್ತಂತೆ, ಹಾಗೆ ಬರುತ್ತಂತೆ, ಈ ಥರದ್ದೆಲ್ಲ ರೂಮರ್ ಎಲ್ಲ ಸ್ಪ್ರೆಡ್ ಆಗುತ್ತಲ್ಲ, ಅದಕ್ಕಾಗಿ ಏನಾದರೂ ನಮ್ಮ ಇಂಡಿಯಾದಲ್ಲಿ ಫೇಮಸ್ ಆದರೆ ಫಸ್ಟ್ ಅದರದ್ದು ಕಾಪಿ ರೆಡಿ ಆಗುತ್ತೆ. ದೆನ್ ಇಟ್ ಈಸ್ ಡೇಂಜರಸ್ ಫಾರ್ ದ ಸ್ಕಿನ್. ಸೊ ಇವಾಗ ನಂತರ ಈಗ ಮೀಡಿಯಮ್ ಕಲರ್ ಇರ್ತೀವಲ್ಲ ನಾವು ಬರ್ತಿದ್ರೆ ನಮಗೆ ಎಷ್ಟು ಸೆಷನ್ ಬೇಕಾಗುತ್ತೆ? ಸೊ ನಿಮ್ಗೆ ರಿಸಲ್ಟ್ಸ್ ಬೇಕು ಅಂತಂದರೆ ನೀವು 7 to 8 months ವೆಯ್ಟ್ ಮಾಡಬೇಕು. ಸೊ ಇಲ್ಲಿ ಟ್ರೀಟ್ಮೆಂಟ್ ಜೊತೆಗೆ ನಿಮ್ಮ ಹತ್ರ ತರಬೇತಿಗೂ ಕೂಡ ಬರ್ತಾರೆ. 7 ಡೇಸಲ್ಲಿ ನೀವು ಅವ್ರಿಗೆ ತರಬೇತಿ ಕೊಡ್ತೀರಾ. ಅಂದರೆ 7 ಡೇಸಲ್ಲಿ ಎಲ್ಲ ಕಲ್ತ್ಕೊಂಡ್ಬಿಡ್ತಾರೆ, ಅದು ಸಾಧ್ಯ ಆಗುತ್ತಾ? ಸೊ ನಿಮ್ಗೆ ಏನಾಗ್ತದೆ, ನಾನು ಇವತ್ತು ಏನು ಕಲ್ತಿದ್ದೀನಿ ಅದನ್ನು ಮುಂದೆ ಯಾವತ್ತೋ ಪ್ರಾಕ್ಟಿಕಲ್ ಮಾಡಿದಾಗ ಡೆಫಿನೆಟ್ಲಿ ಅದು ನಮ್ಮ ಮೈಂಡಲ್ಲಿ ಫಿಟ್ ಆಗಲ್ಲ. ಸೊ ನಾವಿಲ್ಲಿ ಏನು ಮಾಡ್ತೀವಿ ಅಂದರೆ ಬೆಳಗ್ಗೆ ಥಿಯರಿ ಸೆಷನ್ಸ್ ಮಾಡಿಕೊಂಡ್ರೆ ಮಧ್ಯಾಹ್ನ ನಾವು ಪ್ರಾಕ್ಟಿಕಲ್, ಇವತ್ತು ಬೆಳಗ್ಗೆ ನಾನು ಏನು ಕಲ್ತಿದ್ದೀನಿ ಅದನ್ನು ಮಧ್ಯಾಹ್ನ ಅವ್ರು ಹ್ಯಾಂಡ್ಸ್ ಆನ್ ಮಾಡಿಬಿಡ್ಬೇಕು. ಸೊ ಅದು ನೀಟಾಗಿ ಮೈಂಡಲ್ಲಿ ಫಿಟ್ ಆಗಿಬಿಡ. ಬೇರೆ ಬೇರೆ ಕಡೆಯಿಂದ ತುಂಬ ಬರ್ತಾರೆ. ಈಗ ನಾರ್ತ್ ಇಂಡಿಯನ್ಸ್ ಜಾಸ್ತಿ ಬಂದು ಇಲ್ಲಿ ಕಲಿತಾ ಇದ್ದಾರೆ. ಸೊ ಯಾಕೆ ಅಂತ, ಅಲ್ಲಿಂದ ಇಲ್ಲಿಗೆ ಬಂದು ಕಲಿತಾ ಇದ್ದಾರಲ್ಲ ನಿಮ್ಮ ಹತ್ರ. ಕ್ಲಾಸ್ ಕಲ್ತು ಮಾತ್ರಕ್ಕೆ ನಿಮ್ದಿಂದ ಆಗಲ್ಲ, ನೀವು ಅಲ್ಲಿ ಹೋಗಿ ರಿಸಲ್ಟ್ನು ತೆಗಿಬೇಕು. ಸೊ ಅದನ್ನು ಕೂಡ ನಾವು ಫಾಲೋ ಅಪ್ ಮಾಡ್ತಾ ಇದ್ದೀವಿ. ಸೆಷನ್ಸ್ ಕೂಡ ನಾವೇ ಪ್ಲ್ಯಾನ್ ಮಾಡ್ಕೊಡ್ತೀವಿ, ಈ ತಿಂಗಳು ಏನು ಮಾಡಬೇಕು, ನೆಕ್ಸ್ಟ್ ಮಂತ್ ಏನು ಮಾಡಬೇಕು. ಸೊ ಈ ಒಂದು ಸಪೋರ್ಟ್ ಏನಿದೆಯಲ್ಲ ಅವ್ರಿಗೆ, ಅದು ನನ್ನ ಹತ್ರ ಅವ್ರನ್ನ ಅಟ್ರಾಕ್ಟ್ ಮಾಡ್ಕೊಂಡು ಬರ್ತಾ ಇದೆ. ಅಷ್ಟಿಗೆ ಬದಲಾವಣೆ ಆಗಿದೆ. ಯಾವುದಾದ್ರು ಒಂದು ಪೇಷಂಟ್ ನಿಮಗೆ ಈಗ ಮೊನ್ನೆ ಒಂದು ವಾರದ ಹಿಂದೆ ಬಂದಿದ್ರು, ಆಲ್ಮೋಸ್ಟ್ 1-2 years ಆದಮೇಲೆ ಬಂದಿದ್ರು. ನಮ್ಮ ಪ್ರಾಡಕ್ಟ್ನ ರೆಗ್ಯುಲರ್ ಯೂಸ್ ಮಾಡ್ತಾರೆ. ನಂಗೆ ನಿಜವಾಗ್ಲೂ ಶಾಕ್ ಆಯಿತು ಅವ್ರನ್ನ ನೋಡಿ. ಮತ್ತು ಅವರು ಕೂಡ ನನಗೆ ಹೇಳಿದ್ದೇನೆಂದರೆ, ಮ್ಯಾಮ್ ನಾನು ಮೇಕಪ್ ಹಾಕ್ತಾ ಇಲ್ಲ 2 ವರ್ಷದಿಂದ, ವಿದೌಟ್ ಮೇಕಪ್ ಅವ್ರು ಇರ್ತಾ ಇರಲಿಲ್ಲ. ಬೆಳಗಿಂದ ವರ್ಕ್ ಮಾಡಿ ನೈಟ್ ನನ್ನ ಹತ್ರ ಬಂದಿದ್ದು, ನೋಡಿ ಮ್ಯಾಮ್ ನಾನು ಮುಖನೂ ತೊಳೆದಿಲ್ಲ, ನನ್ನ ಸ್ಕಿನ್ ಹೇಗಿದೆ. ಸೊ ಅದು ನನಗೆ ಆಶ್ಚರ್ಯ ಆಗೋಯ್ತು, ಓ ಹಿಂಗೂ ಆಗಿದೆಯಾ. ಅದ್ರ ಜೊತೆಗೆ ವಿ ವಂಡರ್ನಲ್ಲಿ ಈಗ ಇನ್ನು ಹೊಸ ಹೊಸ ಟ್ರೀಟ್ಮೆಂಟ್ಸ್ಗಳನ್ನ ಕೂಡ ನೀವು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀರಾ. ಕ್ಯಾಮೋಫ್ಲಾಜ್ ಅಂತ, ಅದು ಪ್ಯಾರಾಮೆಡಿಕಲ್ ಟ್ಯಾಟೂಯಿಂಗ್ ಟ್ರೀಟ್ಮೆಂಟು. ಸೊ ಆ ಟ್ರೀಟ್ಮೆಂಟ್ನ ನಾವು ಲಾಂಚ್ ಮಾಡ್ತಾ ಇದ್ದೀವಿ. ವಿಟ್ಲಿಗೋ ನಾವು ತನ್ನು ಅಂತ ಹೇಳ್ತೀವಿ ಆ್ಯಕ್ಚುಲಿ. ಸೊ ಇದೇನಂದರೆ ಒಂದು 80 to 90% ವರ್ಕೌಟ್ ಆಗುತ್ತೆ. ಬಾಲ್ನೆಸ್ ಎಲ್ಲ ಇರುತ್ತಲ್ಲ, ಅದಕ್ಕೂ ಟ್ರೀಟ್ಮೆಂಟ್ ಇದೆಯಾ? ಪಾಸಿಬಲೇ ಇಲ್ಲ, ಇವಾಗ ಇಲ್ಲಿ ಹೇರ್ ಗ್ರೋತ್ ಆಗೋದೇ ಇಲ್ಲ ಅನ್ನೋರಿಗೆ. ಅಷ್ಟು ಮಾತ್ರ ನನಗೆ ಪ್ಯಾಚಸ್ ಇದೆ ಅಂದಾಗ ಸೊ ಆ ಜಾಗದಲ್ಲಿ ಮಾತ್ರ ನಾವು ಕ್ಯಾಮೋಫ್ಲಾಜ್ ಮಾಡ್ತೀವಿ. ಕೊರಿಯನ್ ಟ್ರೀಟ್ಮೆಂಟ್ ಅದೆಲ್ಲ ಟ್ರೆಂಡ್ ಆಗ್ಬಿಟ್ಟಿದೆಯಲ್ಲ, ನಿಜವಾಗ್ಲೂ ನಮ್ಗೆ ಕೊರಿಯನ್ ಸ್ಕಿನ್ ಮಾಡ್ಕೋಬೋದಾ ನಾವು? ನೋಡಿ, ನಾನು ಹೇಳ್ತೀನಿ, ಕೊರಿಯನ್ ಸ್ಕಿನ್ ಅನ್ನೋದು ಒಂದು ಬಿಗ್ಗೆಸ್ಟ್ ಮಿತ್. ಫಸ್ಟ್ ಥಿಂಗ್, ಕಾಮನ್ ಥಿಂಗಾಗಿ ಯೋಚನೆ ಮಾಡಬೇಕಂದ್ರೆ ಇದು ಅವ್ರ ಜೀನ್ಸ್. ನೀವು ಅವ್ರ ಜೀನ್ಸನ್ನ ನಮ್ಮ ಜೀನ್ಸಾಗಿ ಕನ್ವರ್ಟ್ ಮಾಡೋಕ್ಕೆ ನಾವು ಸಾಧ್ಯನೇ ಇಲ್ಲ. ಸೊ ಯಾವ್ಯಾವೆಲ್ಲ ಪ್ರಾಡಕ್ಟ್ಸ್ ಇದೆ ನಿಮ್ಮ? ನಮ್ಮ ಹತ್ರ ನೋಡಿ ಎಲ್ಲ ಥರ ಪ್ರಾಡಕ್ಟ್ಸ್ ಅವೈಲೇಬಲ್ ಇದೆ. ಸ್ಪೆಷಲಿ ಈಗ ಎಲ್ಲರಿಗೂ ಬೇಕಾಗಿರೋದು ಸನ್ಸ್ಕ್ರೀನ್ ಆ್ಯಂಡ್ ಮಾಯ್ಶ್ಚರೈಸರ್. ಸೊ ಅದನ್ನೇ ನಾವು ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿಕೊಡ್ತಾ ಇದ್ದೀವಿ. ಲೈಕ್ ಈಗ ಹೇಳ್ತಾರೆ, ಲೈಕ್ ಸ್ಮೋಕ್ ಮಾಡೋರಿಗೆಲ್ಲ ನಮ್ಮ ಹತ್ರ ಒಳ್ಳೆ ಲಿಪ್ ಬಾಮ್ಗಳು ಅವೈಲೇಬಲ್ ಇದೆ. ಅಂದರೆ ಅಟ್ ಇಸ್ ಗುಡ್ ಫಾರ್ ಲಿಪ್ ಪಿಗ್ಮೆಂಟೇಷನ್ಸ್. ತುಂಬ ವರ್ಷಗಳಿಂದ ಸ್ಮೋಕ್ ಮಾಡಿ ಅವ್ರಿಗೆ ಡಾರ್ಕ್ ಲಿಪ್ಸ್ ಆಗಿರುತ್ತೆ. ಸೊ ಅಂಥವ್ರಿಗೆ ಇಲ್ಲಿದೆ ಪಿಂಕ್ ಲಿಪ್ ಸೊಲ್ಯೂಷನ್. ಎಸ್.